ಅವೆಲ್ಲ ಈಗ ಗಮನಿಸಿರ್ಬೋದು. ದೇವಸ್ಥಾನದ ಪೌಳಿ ಅಂದರೆ ಕಲ್ಲಿನ ಕಂಬಗಳು ಏನಿತ್ತು ಅದು ಹಿಂದೆ ಸುಣ್ಣ ಹೊಡೆದು ಅದಕ್ಕೆ ಗ್ರಿಲ್ಸ್ ಹಾಕಿ ಅದರ ಒಂದು ಮೂಲ ಸ್ವರೂಪ ಬದಲಾಯಿಸಿದ್ರು. ಈಗ ಅದನ್ನೆಲ್ಲ ಸುಣ್ಣ ಬಣ್ಣ ಎಲ್ಲ ಸ್ಯಾಂಡ್ ಬ್ಲಾಸ್ಟ್ ಮಾಡಿಸಿ ಆ ಪೌಳಿ ಎಲ್ಲ ಜನರಿಗೆ ಕಾಣಂಗೆ ತೆರವು ಮಾಡಿ ಅಲ್ಲಿ ಗ್ರಾನೈಟ್ ಎಲ್ಲ ಹಾಕಿಸಿ ಜನರ ಉಪಯೋಗಕ್ಕಾಗಿ ಬಿಟ್ಟಿದ್ದೀವಿ. ಎರಡನೇ ಕಾಮಗಾರಿ ನವರಂಗದ ಸುತ್ತು ಈಗಿರೋ ಕಟ್ಟಡಕ್ಕೇ ಇದು ಎಂಥದ್ದು ಕಲ್ಲಿನ ಕೆತ್ತನೆ ಇರುವಂಥ ಮಂಟಪಗಳು ಲೇಯಿಂಗ್ ಕೆಲಸ ನಡೀತಾ ಇದೆ. ಅದರ ಜೊತೆಗೆ ಮೇಲ್ಭಾಗದಲ್ಲಿ ಆರ್ಚು ಮಂದಹಾಸ ಹಾಗೂ 3 ಭಾಗದಲ್ಲಿ ಗೋಪುರದ ಕೆಲಸ ನಡೀತಾ ಇದೆ. ನವರಂಗದ ಒಳಗಡೆ ಮಾರ್ಬಲ್ ಅಯೋಧ್ಯೆಯಲ್ಲಿ ಇರುವಂಥ ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಅಳವಡಿಸಿರುವಂಥ ಮಾರ್ಬಲ್ನ ದಾನಿಗಳೊಬ್ಬರು ತಂದು ಕೊಟ್ಟಿದ್ದಾರೆ. ಅದನ್ನು ನಾಳೆಯಿಂದ ಅಳವಡಿಸುವಂಥ ಕಾಮಗಾರಿ ಪ್ರಾರಂಭ ಆಗುತ್ತೆ. ಸ್ಫಟಿಕ ಕಲ್ಲದು ಸ್ಫಟಿಕ ರೀತಿಯಲ್ಲಿದೆ. ಹಾಗೂ ಮುಂದುಗಡೆ ಮುಖಮಂಟಪ ಕಾಮಗಾರಿ ಸಹ ಅಲ್ಲಿ ವರ್ಕ್ಶಾಪಲ್ಲಿ ನಡೀತಾ ಇದೆ. ಇದೇ 23ರಿಂದ ಇಲ್ಲಿ ಬಂದು ಕಾಮಗಾರಿ ಪ್ರಾರಂಭಿಸುವಂಥ ಕಾರ್ಯಕ್ರಮ ಇದೆ. ಅದಾಗಲೇ ಆ ಕಾಮಗಾರಿ ಆದ ನಂತರ ಬಾಗಿಲಿದೆಯಲ್ಲ ಬ್ರಾನ್ಸಲ್ಲಿ ಮಾಡಿಸಿಟ್ಟಿದ್ದಾರೆ ದಾನಿಗಳು. ಈ ದ್ವಾರ ಬಾಗಿಲು ಅದು ಈ ಮುಖಮಂಟಪದ ಕಾಮಗಾರಿ ಆದ ನಂತರ ಅಳವಡಿಸೋಣ ಅನ್ನೋ ಒಂದು ಆಲೋಚನೆಯಲ್ಲಿದ್ದೀವಿ. ಯಾಕಂದರೆ ಕೆಲಸ ನಡೀತು ಮತ್ತು ಧೂಳೆಲ್ಲ ಆಗಿ ಅದು ಇದು ಕೆಡೋದು ಬೇಡ ಅಂದ್ಬಿಟ್ಟು ಅದನ್ನು ಬಾಕಿ ಇಟ್ಕೊಂಡಿದ್ದೀವಿ. ಇದೇ 23ನೇ ತಾರೀಕು ತೆಪ್ಪೋತ್ಸವ ಇದೆ. ಆ ದೋಣಿ ಸಹ ಈ ಬಾರಿ ಮೊದಲನೇ ಸಾರಿ ದೋಣಿಯಲ್ಲೇ ಮಾಡಿಸ್ಬೇಕು ತೆಪ್ಪೋತ್ಸವ ಅಂತಲೂ ಯೋಜನೆ ಹಾಕ್ಕೊಂಡಿದ್ದೀವಿ. ಇಲ್ಲ, ತೆಪ್ಪೋತ್ಸವ ಅಂದರೆ ಕಲ್ಯಾಣಿಯಲ್ಲಿ ನಡೆಯುವಂಥ ಉತ್ಸವ ಅದು. ನಾನು ಏನು ಹೇಳಿದೆ ಇದೆಲ್ಲ ಸಹ ದಾನಿಗಳಿಂದ ನಡೀತಾ ಇರೋವಂಥದ್ದು. ಈಗ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾದ ಸನ್ಮಾನ್ಯ ಮುಜರಾಯಿ ಸಚಿವರು ಶ್ರೀ ರಾಮಲಿಂಗಾರೆಡ್ಡಿಯವರು ಮತ್ತು ಉಪಾಧ್ಯಕ್ಷರಾದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪ ಸಾಹೇಬರ ಅಧ್ಯಕ್ಷತೆಯಲ್ಲಿ ಸಹ ಒಂದು ಸಭೆ ನಡೆದು ಪ್ರಾಧಿಕಾರದ ವತಿಯಿಂದ ಹಲವಾರು ಕಾಮಗಾರಿಗಳು ತಗೊಳ್ಬೇಕು ಅಂತಲೂ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಸಹ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಅನ್ನದಾಸೋಹ ಭವನ, ಇಲ್ಲಿ ರಸ್ತೆ ವಿಸ್ತರಣೆ ಮತ್ತು ವೈಟ್ ಟಾಪಿಂಗ್ ಮಾಡೋಂಥದ್ದು, ವೀವರ್ಸ್ ಗ್ಯಾಲರಿ ಮಾಡೋಂಥದ್ದು, ತದನಂತರ ಶೌಚಾಲಯ ನಿರ್ಮಾಣ ಮಾಡೋಂಥದ್ದು, ಇನ್ನು ಹಲವಾರು ಒಂದು 29 ಕೋಟಿ ವೆಚ್ಚಕ್ಕೆ ಒಂದು 5 ಕೋಟಿ ವೆಚ್ಚದಲ್ಲಿ ಒಂದು ಯಾತ್ರಿ ನಿವಾಸ ಮಾಡೋಂಥದ್ದು ಹಲವಾರು ಕಾಮಗಾರಿಗಳಿಗೆ ಆಡಳಿತಾತ್ಮಕ ಮಂಜೂರಾತಿ ನೀಡಿದ್ದಾರೆ. ಅದು ಸದ್ಯದಲ್ಲೇ PWDಗೆ ವಹಿಸಿ ಟೆಂಡರ್ ಕರೆಯುವಂಥ ಕೆಲಸ ಸಹ ನಡೀತದೆ. ಹೌದು, ಪ್ರಾಧಿಕಾರ ರಚನೆ ಆದ ನಂತರ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾಮಗಾರಿಗಳು ನಿರ್ವಹಿಸ್ತಾ ಇದ್ವಿ. ಅದೇ ರೀತಿ ಭಕ್ತರು ಸಹ ನಮಗೆ ಸ್ಪಂದಿಸ್ತಾ ಇದ್ದಾರೆ. ಅವರು ಸ್ವಇಚ್ಛೆಯಿಂದ ಬಂದು ಅವರೇ ಏನೇನು ಕಾಮಗಾರಿಗಳು ಮಾಡಬೇಕು ಅಂತ ಕೇಳಿಕೊಂಡು ಮುಂದೆ ಬಂದು ಅವರೇ ಕಾಮಗಾರಿಗಳನ್ನ ಮಾಡಿಸ್ಕೊಡ್ತಾ ಇದ್ದಾರೆ. ವಾಲಂಟಿಯರಾಗಿ ಬಂದು ಮಾಡಿಕೊಡ್ತಾ ಇದ್ದಾರೆ. ಅದು ನಮಗೆ ಭಾಳ ಸಂತೋಷ ಆಗಿದೆ. ಇದೆಲ್ಲ ಸಹ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಇಲ್ಲಿ ನಮ್ಮ ಅರ್ಚಕ ಸಿಬ್ಬಂದಿ ಆಗಲಿ, ದೇವಸ್ಥಾನ ಸಿಬ್ಬಂದಿ ಆಗಲಿ, ನಮ್ಮ ನಾಮನಿರ್ದೇಶಿತ ಸದಸ್ಯರಾಗಲಿ ಎಲ್ಲರ ಸಹಕಾರದಿಂದ ಕಾಮಗಾರಿಗಳನ್ನ ನಡೆಸ್ತಾ ಇದ್ದೀವಿ. ಇನ್ನೊಂದು 2 ತಿಂಗಳಲ್ಲಿ ಒಳಭಾಗದ ಕಾಮಗಾರಿಗಳೇನು ನೀವು ನೋಡ್ತಾ ಇದ್ದೀರಿ ಇವೆಲ್ಲ ಪೂರ್ಣಗೊಳ್ತವೆ. ಇನ್ನು ಹೊರಭಾಗದ ಕಾಮಗಾರಿ ಇನ್ನೊಂದು ತಿಂಗಳಲ್ಲಿ ಶಂಕುಸ್ಥಾಪನೆ ಆಗುವಂಥ ಕೆಲಸ ಆಗ್ತದೆ. ರಸ್ತೆ ಅಗಲೀಕರಣ ಕಾಮಗಾರಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳಿಗೆ ಕೆಲವು ನಿರ್ದೇಶನಗಳು ಕೊಟ್ಟಿದ್ದಾರೆ. ರಸ್ತೆ ಅಗಲೀಕರಣ ಆಗಬೇಕಂದ್ರೆ ನಮಗೆ ಭೂಮಿ ಬೇಕಾಗ್ತದೆ, ಭೂ ಸ್ವಾಧೀನ ಆಗಬೇಕಾಗ್ತದೆ. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ರಸ್ತೆ ಇಕ್ಕಲುಗಳಲ್ಲಿ ಮನೆ ಇದೆ, ಹಿಡುವಳಿ ಜಮೀನುಗಳಿದ್ದಾವೆ. ಅದು ಅಕ್ವಿಸಿಷನ್ ಪ್ರಾಬ್ಲಮ್ ಆಗ್ತದೆ, ಅಕ್ವಿಸಿಷನ್ಗೆ ಹೋಗಬೇಕಾಗ್ತದೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಸಹ ಸಭೆ ಮಾಡಿ ಈ ಕಡೆ ಮಾಕ್ಳಿಯಿಂದ ಘಾಟಿಗೆ ಬರುವಂಥ ರಸ್ತೆಯಲ್ಲಿ 100 ಅಡಿ ರಸ್ತೆ ಮಾಡಬೇಕು, ಅದಕ್ಕೆ ಜಾಗ ಗುರುತಿಸಿ ಸರ್ಕಾರಿ ಜಾಗ ಗುರುತಿಸ್ಕೊಡಿ ಅಂಥೇಳಿ ಸರ್ವೇಯರ್ಗೂ ಮತ್ತು ತಹಶೀಲ್ದಾರ್ಗೂ ಹೇಳಿದ್ದಾರೆ. ಆ ಪ್ರಕ್ರಿಯೆ ಸಹ ಪ್ರಗತಿಯಲ್ಲಿದೆ. ಆದಷ್ಟು ಬೇಗ ಅದನ್ನು ಸಹ ಜಿಲ್ಲಾಧಿಕಾರಿಗಳು ಗುರುತಿಸಿ ಜಮೀನನ್ನು ನಮಗೆ ಹಸ್ತಾಂತರ ಮಾಡುವಂಥ ಸಿದ್ಧತೆಯಲ್ಲಿದ್ದಾರೆ.